ಇನ್ನು ಯುಟಿ ಖಾದರ್ಗೆ ಸಚಿವ ಸ್ಥಾನ ಸಿಕ್ಕಿದ್ರೆ ಸ್ಪೀಕರ್ ಯಾರಾಗ್ತಾರೆ ಅನ್ನೋದು ಕೂಡ ಈಗ ಇರುವಂತ ಕುತೂಹಲ. ಹಿರಿಯ ಸಚಿವರಲ್ಲಿ ಢವಢವ ಶುರುವಾಗಿದೆ. ವಿಧಾನಸಭೆಯ ಸ್ಪೀಕರ್ ಯಾರಾಗ್ತಾರೆ ಅನ್ನೋದು ಕೂಡ ಈಗ ಇರುವಂತ ಕುತೂಹಲ. ಯುಟಿ ಖಾದರ್ ಅವರು ಕಳೆದ ಸಿದ್ದರಾಮಯ್ಯನವರ ಅವಧಿಯಲ್ಲಿ ಸ್ಪೀಕರ್ ಆಗಿದ್ರು. ಈ ಬಾರಿ ಅವರು ಸಚಿವರಾಗಿ ಆಯ್ಕೆಯಾಗುವಂತ ಸಾಧ್ಯತೆ ಇದೆ. ಸೊ ಹಾಗಾದ್ರೆ ಸ್ಪೀಕರ್ ಆಗಿ ಆಯ್ಕೆಯಾಗೋದು ಯಾರು? 5ಕ್ಕೂ ಹೆಚ್ಚು ಹಿರಿಯ ಶಾಸಕರ ಹೆಸರು ಸ್ಪೀಕರ್ ಸ್ಥಾನಕ್ಕೆ ಪರಿಗಣನೆಯಲ್ಲಿ ಇದೆ. ಯಾರನ್ನ ಆಯ್ಕೆ ಮಾಡಲಾಗುತ್ತೆ ಅನ್ನೋದು ಈಗ ಇರುವಂತ ಕುತೂಹಲ. ಇನ್ನು ಕಾಂಗ್ರೆಸ್ ಹೈಕಮಾಂಡ್ ಅಂಗಳದಲ್ಲಿ ಕೋರ್ ಕಮಿಟಿ ಚರ್ಚೆ ಗಂಭೀರ. ಸಿದ್ದರಾಮಯ್ಯ ಅಧ್ಯಕ್ಷತೆಯಲ್ಲಿ ಕಾಂಗ್ರೆಸ್ ಕೋರ್ ಕಮಿಟಿ ರಚನೆ ಆಗುತ್ತಾ? ಡಿಕೆ ಶಿವಕುಮಾರ್ ಸಿಎಂ ಸಿದ್ದರಾಮಯ್ಯಗೆ ಕಾಂಗ್ರೆಸ್ ಕೋರ್ ಕಮಿಟಿ ಅಧ್ಯಕ್ಷ ಸ್ಥಾನ ಸಿಗುತ್ತಾ ಅನ್ನುವಂಥ ಪ್ರಶ್ನೆ ಈಗ ಇದೆ. 10 ಜನ ಪ್ರಮುಖ ನಾಯಕರ ಕೋರ್ ಕಮಿಟಿ ರಚನೆಗೆ ನಿರ್ಧಾರವನ್ನ ತೆಗೆದುಕೊಳ್ಳಲಾಗುತ್ತೆ. ಹಾಗಾದ್ರೆ ಪ್ರಮುಖ ತೀರ್ಮಾನವನ್ನ ತೆಗೆದುಕೊಳ್ಳುವ ಉದ್ದೇಶದಿಂದ ಕೋರ್ ಕಮಿಟಿಯನ್ನ ರಚನೆ ಮಾಡುವಂತಹ ಚರ್ಚೆಗಳು ಈಗ ನಡೀತಾ ಇದೆ. ಸಿದ್ದು ಅಧ್ಯಕ್ಷತೆಯಲ್ಲಿ ಕೋರ್ ಕಮಿಟಿಯನ್ನ ರಚಿಸೋದಕ್ಕೆ ಹೈಕಮಾಂಡ್ ಒಲವನ್ನ ಹೊಂದಿದೆ ಅನ್ನುವಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಕೋರ್ ಕಮಿಟಿಯ ಬಗ್ಗೆ ನಿನ್ನೆ ವರಿಷ್ಠರ ಭೇಟಿಯ ಸಂದರ್ಭದಲ್ಲಿ ಸಿದ್ದು ಬಣ್ಣ ಪ್ರಸ್ತಾಪವನ್ನ ಮಾಡಿರೋದು. ಹೈಕಮಾಂಡ್ನಿಂದಲೂ ಕೂಡ ಕೋರ್ ಕಮಿಟಿ ರಚನೆಯ ಬಗ್ಗೆ ಒಲವಿದೆ ಅನ್ನುವಂಥ ಮಾಹಿತಿಗಳು ಲಭ್ಯ ಆಗ್ತಾ ಇದೆ. ಸೊ ಈ ವಿಚಾರವಾಗಿ ಡಿಕೆ ಶಿವಕುಮಾರ್ ಅವರ ಜೊತೆ ಚರ್ಚಿಸಿ ವರಿಷ್ಠರು ಅಂತಿಮ ನಿರ್ಧಾರವನ್ನ ತೆಗೆದುಕೊಳ್ಳುವಂತ ಸಾಧ್ಯತೆ ಇದೆ. ಕಾಂಗ್ರೆಸ್ ಹೈಕಮಾಂಡ್ ಅಂಗಳದಲ್ಲಿ ಈಗ ಕೋರ್ ಕಮಿಟಿ ಚರ್ಚೆ ಈಗ ಗಂಭೀರತೆಯನ್ನ ಪಡ್ಕೊಳ್ತಾ ಇದೆ. ಸಿದ್ದರಾಮಯ್ಯನವರ ಅಧ್ಯಕ್ಷತೆಯಲ್ಲಿ ಕಾಂಗ್ರೆಸ್ ಕೋರ್ ಕಮಿಟಿ ರಚನೆ ಆಗಬಹುದು. ಆ ಒಂದು ಚರ್ಚೆಗಳು ಈಗ ನಡೀತಾ ಇದೆ. ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಿದ್ರೆ ಸಿದ್ದರಾಮಯ್ಯನವರಿಗೆ ಕಾಂಗ್ರೆಸ್ ಕೋರ್ ಕಮಿಟಿ ಅಧ್ಯಕ್ಷ ಸ್ಥಾನ ಸಿಗಬಹುದು ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇದೆ. ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಚೀಫ್ ಆನಂದ್ ಬೈದನಮನೆ. ಇದೀಗ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಆನಂದ್, ಇದೀಗ ಕೋರ್ ಕಮಿಟಿಯ ರಚನೆ ಆಗುತ್ತೆ, ಅದರ ಜೊತೆಗೆ ಸಿದ್ದರಾಮಯ್ಯನವರೇ ಕೋರ್ ಕಮಿಟಿ ಅಧ್ಯಕ್ಷರಾಗಬಹುದು ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದೆ. ಇದರ ಹಿಂದೆ ಏನೆಲ್ಲ ಲೆಕ್ಕಾಚಾರಗಳಿದೆ? ಸೊ ಇದಕ್ಕೆ ಹೈಕಮಾಂಡ್ ಎಷ್ಟು ಮಟ್ಟಿಗೆ ಒಪ್ಪಿಗೆಯನ್ನ ನೀಡಬಹುದು? ಏನೆಲ್ಲ ಡೆವಲಪ್ಮೆಂಟ್ ಆಗಿದೆ? ಈಗಾಗಲೇ ಮುಖ್ಯಮಂತ್ರಿ ಸ್ಥಾನಕ್ಕೆ ಸಿದ್ದರಾಮಯ್ಯ ರಾಜೀನಾಮೆ ಕೊಡ್ತಿದ್ದ ಹಾಗೆಯೇ ಸಿದ್ದರಾಮಯ್ಯರ ಮುಂದಿನ ರಾಜಕೀಯ ಭವಿಷ್ಯ ಏನು, ಅವರ ರೋಲ್ ಕರ್ನಾಟಕ ರಾಜಕಾರಣದಲ್ಲಿ ಏನಿರುತ್ತೆ ಅಂತಕ್ಕಂಥ ಚರ್ಚೆಗಳಿರುವಂಥದ್ದು. ಯಾಕೆಂದರೆ ಸಿದ್ದರಾಮಯ್ಯ ರಾಜ್ಯಸಭೆಗೆ ಹೋಗಲ್ಲ ಅಂತಕ್ಕಂಥನ್ನು ಭಾಳ ಸ್ಪಷ್ಟವಾಗಿ ವರಿಷ್ಠರಿಗೆ ಹೇಳ್ತಿದ್ದ ಹಾಗೆಯೇ ಕರ್ನಾಟಕ ರಾಜಕಾರಣದಲ್ಲಿ ಒಂದು ಸಂಚಲನ ಆಗುತ್ತೆ. ಯಾಕೆಂದರೆ ಸಿದ್ದರಾಮಯ್ಯ ಏನಾದರೂ ಕೂಡ ರಾಜ್ಯಸಭೆಗೆ ಹೋಗಿ ರಾಷ್ಟ್ರ ರಾಜಕಾರಣದಲ್ಲಿ ಮುಂದುವರೆದಿದ್ದೆ ಆದರೆ ಇಲ್ಲಿ ಎಲ್ಲವೂ ಕೂಡ ಸರಿ ಆಗ್ತಾ ಇತ್ತು ಮತ್ತು ಸಹಜವಾಗಿ ಸಂಪೂರ್ಣವಾಗಿರ್ತಕ್ಕಂಥ ವ್ಯವಸ್ಥೆಗಳು ಮುಂದೆ ಮುಖ್ಯಮಂತ್ರಿ ಆಗ್ತಾ ಇರತಕ್ಕಂಥ ಡಿ ಕೆ ಶಿವಕುಮಾರ್ ವ್ಯಾಪ್ತಿ ಒಳಗೆ ಎಲ್ಲವೂ ಕೂಡ ಕಂಟ್ರೋಲ್ ಆಗ್ತಾ ಇತ್ತು. ಆದರೆ ಈಗ ಸಿದ್ದರಾಮಯ್ಯನವರು ರಾಜ್ಯ ರಾಜಕಾರಣದಲ್ಲಿ ಇರ್ತಾನೆ, 2 ವರ್ಷಗಳ ಕಾಲ ಇನ್ನೂ ಕೂಡ ನನಗೆ ಶಾಸಕ ಸ್ಥಾನ ಇದೆ ಮತ್ತು ನಾನು 5 ವರ್ಷ ಗೆಲ್ಲಿಸಿರ್ತಕ್ಕಂಥದ್ದು, ಹಾಗಾಗಿ ಇನ್ನೂ 2 ವರ್ಷ ಇರೋದ್ರಿಂದ ನಾನು ಕರ್ನಾಟಕದಲ್ಲಿ ಇರ್ತೇನೆ ಅಂತಕ್ಕಂಥ ಮಾತನ್ನು ಹೇಳಿದ್ರಿಂದಾಗಿ ಸಹಜವಾಗಿಯೇ ವರಿಷ್ಠರು ಸಿದ್ದರಾಮಯ್ಯರನ್ನ ಹೇಗೆ ನಡೆಸ್ಕೊಳ್ಬೇಕು ಅನ್ನೋದು ಕೂಡ ಯೋಚನೆ ಮಾಡ್ತಾ ಇದ್ದಾರೆ. ಯಾಕೆಂದರೆ ಸಿದ್ದರಾಮಯ್ಯವ್ರಿಗೆ ಏನಾದರೂ ಕೂಡ ವ್ಯತ್ಯಾಸಗಳಾದರೆ ಅವ್ರನ್ನ ಕೆಳಗಿಳಿಸಿದ ನಂತರದಲ್ಲಿ ಅವರನ್ನು ಹೊರತುಪಡಿಸಿದ ಅವರನ್ನು ದೂರ ಇಟ್ಟು ನಡೆಯಬಹುದಾಗಿರ್ತಕ್ಕಂಥ ಎಲ್ಲ ಡೆವಲಪ್ಮೆಂಟ್ಗಳು ಕೂಡ ಪಕ್ಷಕ್ಕೆ ಮಾರಕ ಆಗ್ತಕ್ಕಂಥ ಸಾಧ್ಯತೆಗಳಿದೆ. ಯಾಕೆಂದರೆ ಈಗಲೂ ಕೂಡ ಅಹಿಂದ ವರ್ಗ ಸಿದ್ದರಾಮಯ್ಯ ಒಂದ್ರ ಜೊತೆಗೆ ಇರುವಂಥ ಹಿನ್ನೆಲೆಯಲ್ಲಿ ಅದು ದೊಡ್ಡ ಮಟ್ಟದ ಪರಿಣಾಮಗಳನ್ನು ಉಂಟು ಮಾಡ್ತಕ್ಕಂಥ ಸಾಧ್ಯತೆಗಳು ಕೂಡ ಇದೆ. ಹಾಗಾಗಿ ಸಿದ್ದರಾಮಯ್ಯವ್ರನ್ನ ಸರಿಯಾಗಿ ನಡೆಸ್ಕೊಳ್ಬೇಕಾಗಿರ್ತಕ್ಕಂಥ ಹೊಣೆಗಾರಿಕೆ ಕಾಂಗ್ರೆಸ್ ಹೈಕಮಾಂಡ್ ಮೇಲಿದೆ. ಆ ಕಾರಣಕ್ಕಾಗಿಯೇ ಸಿದ್ದರಾಮಯ್ಯರು ಒಂದು ಪರ್ಯಾಯ ರಾಜಕೀಯ ಶಕ್ತಿಯಾಗಿ ಕರ್ನಾಟಕದಲ್ಲಿ ಕೆಲಸ ಮಾಡಲಿಕ್ಕೆ ಪೂರಕವಾದ ತೀರ್ಮಾನವನ್ನು ಹೈಕಮಾಂಡ್ ತೆಗೆದುಕೊಳ್ಳುತ್ತಾ ಅಂತ ಒಂದು ಚರ್ಚೆ ಈಗ ಹೈಕಮಾಂಡ್ ನಡೀತಾ ಇದೆ. ಕೋರ್ ಕಮಿಟಿಯ ಅಧ್ಯಕ್ಷರನ್ನು ಮಾಡ್ತಕ್ಕಂಥದ್ದು ಮತ್ತು ಆ ಕಮಿಟಿಯಲ್ಲಿ 10 ಜನರು ಇರತಕ್ಕಂಥದ್ದು. ಯಾಕಂದರೆ ಸರ್ಕಾರ ಮತ್ತು ಪಕ್ಷದ ಮಧ್ಯೆ ಒಂದು ಸಂಬಂಧವನ್ನು ಕಾಪಾಡೋ ಜೊತೆಗೆ ಪ್ರಮುಖವಾದ ನಿರ್ಧಾರಗಳಲ್ಲಿ ಸಿದ್ದರಾಮಯ್ಯ ಮತ್ತು ಅವರೊಂದಿಗೆ ಇರತಕ್ಕಂಥ 10 ಜನರ ಅಭಿಪ್ರಾಯಗಳನ್ನು ಕೂಡ ಪಡ್ಕೊಳ್ತಕ್ಕಂಥದ್ದು. ಈ ಒಂದು ಉದ್ದೇಶ ಇಟ್ಟುಕೊಂಡು ಕೋರ್ ಕಮಿಟಿ ರಚನೆ ಮಾಡಲಿಕ್ಕೆ ಹೈಕಮಾಂಡ್ ಮುಂದಾಗಿದೆ ಅನ್ನುವಂಥ ಮಾತುಗಳು ಈಗ ಕೇಳಿಬರ್ತಾ ಇದೆ. ನಿನ್ನೆ ದೆಹಲಿಯಲ್ಲಿ ಸಿದ್ದರಾಮಯ್ಯರು ವರಿಷ್ಠರಾಗಿರುವಂಥ ವೇಣುಗೋಪಾಲ್ ಅವರನ್ನ ಭೇಟಿ ಮಾಡುವ ಸಂದರ್ಭದಲ್ಲೂ ಕೂಡ ಈ ವಿಚಾರ ಚರ್ಚೆಗೆ ಬಂದಿದೆ. ವೇಣುಗೋಪಾಲ್ ಕೂಡ ಈ ವಿಚಾರದಲ್ಲಿ ಒಂದು ಪಾಸಿಟಿವ್ ಆಗಿರ್ತಕ್ಕಂಥ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದ್ದಾರೆ ಅನ್ನುವಂಥ ಮಾಹಿತಿಗಳು ಈಗ ಸಿಗ್ತಾ ಇದೆ. ಹಾಗೊಂದೊಮ್ಮೆ ಆದರೆ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಕೋರ್ ಕಮಿಟಿ ಆಗುತ್ತೆ. ಈ ಹಿಂದೆಯೂ ಕೂಡ ಸಮ್ಮಿಶ್ರ ಸರ್ಕಾರ ಇದ್ದ ಸಂದರ್ಭದಲ್ಲಿ ಸಮನ್ವಯ ಸಮಿತಿ ಅಧ್ಯಕ್ಷರಾಗಿ ಸಿದ್ದರಾಮಯ್ಯವರು ಮಾಡಲಾಗಿತ್ತು. ಅವರು ಸರ್ಕಾರದ ಕೆಲವು ನೀತಿಗಳ ವಿರುದ್ಧ ತಮ್ಮದೇ ಆದಂಥ ವ್ಯಾಖ್ಯಾನಗಳನ್ನು ಮಾಡ್ತಾ ಇದ್ರು. ಅದು ರಾಜಕೀಯವಾಗಿ ಬಹಳ ದೊಡ್ಡ ಮಟ್ಟದ ಇಂಪ್ಯಾಕ್ಟ್ ಕೂಡ ಆಗ್ತಾ ಇತ್ತು. ಹಾಗಾಗಿ ಈಗ ಕೋರ್ ಕಮಿಟಿ ಮಾಡಲಿಕ್ಕೆ ಡಿ ಕೆ ಶಿವಕುಮಾರ್ ಒಪ್ತಾರಾ? ಸಹಜವಾಗಿ ಯಾವುದೇ ಮುಖ್ಯಮಂತ್ರಿ ಇಂಥ ಒಂದು ತೀರ್ಮಾನಕ್ಕೆ ಒಪ್ಪುವಂಥ ಸಾಧ್ಯತೆಗಳು ಕೂಡ ತೀರಾ ಕಡಿಮೆ. ಯಾಕೆಂತಂದರೆ ಕೋರ್ ಕಮಿಟಿ ಅಂತ ಅತ್ಯಂತ ಮಹತ್ವದ ನಿರ್ಧಾರ ತೆಗೆದುಕೊಂಡದ್ದೇ ಆದರೆ ಒಂದು ಪ್ಯಾರಲಲ್ ಆಗಿರ್ತಕ್ಕಂಥ ಪವರ್ ಸೆಂಟರ್ ಸೃಷ್ಟಿ ಆಗುತ್ತೆ. ಅದು
ಬೇರೆ ರೀತಿಯಾಗಿರ್ತಕ್ಕಂಥ ಆ್ಯಕ್ಟ್ ಮಾಡತಕ್ಕಂಥ ಸಾಧ್ಯತೆಗಳಿರುವಂಥ ಕಾರಣಕ್ಕಾಗಿ ಸಹಜವಾಗಿ ಮುಖ್ಯಮಂತ್ರಿಗಳೇ ಇರ್ತಕ್ಕಂಥ ಜವಾಬ್ದಾರಿಯಲ್ಲಿ ಒಂದಷ್ಟು ಸಡಿಲಿಕೆ ಆಗ್ತಕ್ಕಂಥ ಸಾಧ್ಯತೆಗಳು ಕೂಡ ಇದೆ. ಆ ಕಾರಣಕ್ಕಾಗಿ ಕೋರ್ ಕಮಿಟಿ ಅಂತಕ್ಕಂಥ ಮಹತ್ವದ ನಿರ್ಧಾರದ ಕಡೆ ಮುಖ ಮಾಡಿರುವಂಥ ಹೈಕಮಾಂಡ್ನ ನಿಲುವು ಅಂತಿಮವಾಗಿ ಡಿ ಕೆ ಶಿವಕುಮಾರ್ ಅಭಿಪ್ರಾಯದ ಮೇಲೆ ನಿರ್ಧಾರ ಆಗುತ್ತೆ ಅಂತಕ್ಕಂಥದ್ದು ಬಹಳ ಪ್ರಮುಖವಾದ. ಹಾಗಾಗಿ ಈಗ ಶಾಸಕ ಪಕ್ಷದ ನಾಯಕ ಆದ ನಂತರದಲ್ಲಿ ಅತ್ಯಂತ ಗಟ್ಟಿಯಾಗಿ ಎಲ್ಲ ವಿಚಾರಗಳನ್ನು ಕೂಡ ಹೇಳಲಿಕ್ಕೆ ಡಿ ಕೆ ಶಿವಕುಮಾರ್ ಅವರಿಗೆ ಸ್ವಾತಂತ್ರ್ಯ ಲಭಿಸ್ತದೆ. ಅದರ ನಂತರದಲ್ಲಿ ಹೈಕಮಾಂಡಿಗೆ ಅವ್ರು ಹೇಗೆ ಮನವರಿಕೆ ಮಾಡಿಕೊಡ್ತಾರೆ, ಕೋರ್ ಕಮಿಟಿ ಅಗತ್ಯ ಇಲ್ಲ ಅಂತಕ್ಕಂಥದ್ದನ್ನು ಮನವರಿಕೆ ಮಾಡಿಕೊಡ್ತಕ್ಕಂಥ ಸಂದರ್ಭದಲ್ಲಿ ಅವರು ಪ್ರಸ್ತಾಪಿಸಬಹುದಾಗಿರ್ತಕ್ಕಂಥ ವಿಚಾರಗಳು ಕೂಡ ಬಹಳ ಮುಖ್ಯ ಆಗುತ್ತೆ. ಹಾಗಾಗಿ ಕೋರ್ ಕಮಿಟಿ ರಚನೆ, ಅದರ ಅಧ್ಯಕ್ಷರಾಗಿ ಸಿದ್ದರಾಮಯ್ಯನ ಕಂಟಿನ್ಯೂ ಮಾಡ್ತಕ್ಕಂಥದ್ದು, ಜೊತೆಗೆ ಆ ಒಂದು ಕೋರ್ ಕಮಿಟಿಯಲ್ಲಿ 10 ಜನರ ಮೆಂಬರ್ಗಳಿರ್ತಕ್ಕಂಥದ್ದು, ಆ ಕಮಿಟಿ ಸಹಜವಾಗಿ ಸರ್ಕಾರದ ನಿಲುವುಗಳ ಬಗ್ಗೆ, ನೀತಿಗಳ ಬಗ್ಗೆ ತಮ್ಮದೇ ಆದ ಅಭಿಪ್ರಾಯ ಕೊಡೋದಾದರೆ ನಿಶ್ಚಯವಾಗಿಯೂ ಕೂಡ ಇನ್ನೊಂದು ಪವರ್ ಸೃಷ್ಟಿ ಆಗುತ್ತೆ. ಇದನ್ನು ಹೈಕಮಾಂಡ್ ಯಾಕೆ ಯೋಚನೆ ಮಾಡ್ತಾ ಇದೆ ಅಂತಕ್ಕಂಥದ್ದನ್ನು ಕೂಡ ಇಲ್ಲಿ ವಿಶ್ಲೇಷಣೆ ಮಾಡಲಾಗ್ತದೆ. ಅಂತಿಮವಾಗಿ ಸಿದ್ದರಾಮಯ್ಯರ ಜೊತೆಗೇ ಡಿ ಕೆ ಶಿವಕುಮಾರ್ ಅಭಿಪ್ರಾಯದ ಆಧಾರದ ಮೇಲೆ ಇವೆಲ್ಲವೂ ಕೂಡ ಅಂತಿಮವಾಗುವಂಥ ಸಾಧ್ಯತೆಗಳು ಹೆಚ್ಚಾಗಿದೆ. ಆನಂದ್, ಈಗ ಕೋರ್ ಕಮಿಟಿ ರಚನೆ ಆದರೆ ಹಾಗಾದ್ರೆ ಮತ್ತೊಂದು ಹಂತಕ್ಕೆ ಅದು ಜಟಾಪಟಿಗೆ ಕಾರಣ ಆಗುವಂತಹ ಸಾಧ್ಯತೆಗಳು ಕೂಡ ಇದೆ ಅನ್ಸುತ್ತೆ ಅಲ್ವಾ? ಹಾಗಾದ್ರೆ ಎಸ್, ಖಂಡಿತವಾಗ್ಲೂ ಕೂಡ ಕೋರ್ ಕಮಿಟಿ ರಚನೆ ಆಗಿದೆ ಆದರೆ ಅದರೊಳಗಿರ್ತಕ್ಕಂಥ ಸದಸ್ಯರುಗಳು ಸಹಜವಾಗಿ ಸರ್ಕಾರದ ನೀತಿಗಳ ಬಗ್ಗೆ ತಮ್ಮದೇ ಆಗಿರ್ತಕ್ಕಂಥ ವ್ಯಾಖ್ಯಾನಗಳನ್ನು ಮಾಡ್ತಾರೆ. ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಆಗಿರ್ತಾರೆ, ಅವರು ತೆಗೆದುಕೊಳ್ಳುವ ನಿರ್ಧಾರಗಳನ್ನು ವಿಶ್ಲೇಷಣೆಗೆ ಒಳಪಡಿಸ್ತಕ್ಕಂಥ ತಮ್ಮದೇ ಆದಂಥ ಪರಿಕಲ್ಪನೆ, ಅದನ್ನು ಬೇರೆ ರೀತಿಯಾಗಿ ವ್ಯಾಖ್ಯಾನ ಮಾಡ್ತಕ್ಕಂಥ ಮುಂದುವರೆದ ಆದರೆ ನಿಜವಾಗ್ಲೂ ಕೂಡ ಜಟಾಪಟಿ ಆಗುತ್ತೆ. ಆ್ಯಸ್ ಎ ಸರ್ಕಾರವಾಗಿ ತೆಗೆದುಕೊಂಡ ತೀರ್ಮಾನಗಳನ್ನು ಸರಿ ತಪ್ಪುಗಳು, ಒಂದೊಮ್ಮೆನಾದರೂ ಕೂಡ ಪಕ್ಷದ ಬಲವರ್ಧನೆಗೆ ಪೂರಕವಾದ ತೀರ್ಮಾನಗಳು ತೆಗೆದುಕೊಂಡ್ರೆ ಯಾವುದೇ ರೀತಿ ಸಮಸ್ಯೆ ಇಲ್ಲ. ಬದಲಾಗಿ ಸರ್ಕಾರದ ನೀತಿ ನಿಯಮಗಳನ್ನು ಟೀಕಿಸುವ ಅದೊಂದು ಕೋರ್ ಕಮಿಟಿ ಆದರೆ ಬಹಳ ಕಷ್ಟ ಆಗುತ್ತೆ. ಯಾಕಂದರೆ BJPಯಲ್ಲಿ ಕೋರ್ ಕಮಿಟಿ ಅಂತಕ್ಕಂಥದ್ದು ಒಂದು ಸಂಘಟನಾತ್ಮಕವಾಗಿ ಯೋಚನೆ ಮಾಡ್ತಕ್ಕಂಥ ರೀತಿಯಲ್ಲಿ ಅದನ್ನು ಸೃಷ್ಟಿ ಮಾಡಲಾಗಿದೆ. ಈಗ ಕಾಂಗ್ರೆಸ್ನಲ್ಲೂ ಕೂಡ ಕೋರ್ ಕಮಿಟಿ ಅಂತಕ್ಕಂಥದ್ದನ್ನು ಏನಾದರೂ ಕೂಡ ರಚನೆ ಮಾಡಿದ್ದೆ ಆದರೆ ಅದು ಸಾಂಸ್ಥಿಕವಾಗಿ, ಅಂದರೆ ಪಕ್ಷದ ಸಾಂಸ್ಥಿಕ ಚಟುವಟಿಕೆಗೆ ಪೂರಕವಾಗಿ ಏನಾದರೂ ಕೂಡ ನಿರ್ಧಾರಗಳನ್ನು ಮಾಡೋದಾದರೆ ಅದು ಯಾವುದೇ ರೀತಿ ಸಮಸ್ಯೆ ಆಗಲ್ಲ. ಬದಲಾಗಿ ಸರ್ಕಾರದ ನೀತಿ ನಿಯಮಗಳ ಬಗ್ಗೆ ಟೀಕೆ ಮಾಡ್ತಕ್ಕಂಥ, ವ್ಯಾಖ್ಯಾನ ಮಾಡ್ತಕ್ಕಂಥ ಪ್ರವೃತ್ತಿಯನ್ನು ಸ್ಟಾರ್ಟ್ ಮಾಡಿದೆ ಆದರೆ ನಿಶ್ಚಯವಾಗಿಯೂ ಕೂಡ ಇದು ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯ ಮಧ್ಯೆ ಒಂದು ರೀತಿ ಕೆಲವೊಂದು ಕಡೆ ಜಟಾಪಟಿಗೆ ಕಾರಣ ಆಗ್ತಕ್ಕಂಥ ಸಾಧ್ಯತೆಗಳು ಕೂಡ ಇದೆ. ಅದರಿಂದಾಗಿ ಶಾಸಕರುಗಳು, ಸಚಿವರೆಲ್ಲರೂ ಕೂಡ ಗೊಂದಲಕ್ಕೆ ಒಳಗಾಗ್ತಕ್ಕಂಥದ್ದು ಬಹುತೇಕ ನಿಶ್ಚಿತ. ಹಾಗಾಗಿ ಹೈಕಮಾಂಡ್ ಯಾಕೆ ಇದನ್ನು ಮಾಡ್ತಾ ಇದೆ ಅಂತಕ್ಕಂಥದ್ದು ಕೂಡ ಇಲ್ಲಿ ಚರ್ಚೆ ಆಗಬೇಕಾಗಿದೆ. ಹೈಕಮಾಂಡ್ನ ಒಲವು ಯಾಕೆ ಆ ಕೋರ್ ಕಮಿಟಿ ಕಡೆ ಇದೆ ಅಂತಕ್ಕಂಥ ಕೂಡ ಬಹಳ ಪ್ರಮುಖವಾಗಿರುವಂಥದ್ದು. ಒಂದೊಮ್ಮೆನಾದರೂ ಕೂಡ ಒಂದು ಸಮನ್ವಯ ಕಾಪಾಡುವ ದೃಷ್ಟಿಯಿಂದ, ಒಂದು ಹೊಂದಾಣಿಕೆ ದೃಷ್ಟಿಯಿಂದ ಪಕ್ಷ ಮತ್ತು ಸರ್ಕಾರದ ಮಧ್ಯೆ ಒಂದು ಸಮನ್ವಯತೆ ಮೂಡಬೇಕು ಅನ್ನೋ ಕಾರಣಕ್ಕಾಗಿ ಏನಾದರೂ ಕೂಡ ಈ ಕೋರ್ ಕಮಿಟಿ ಆಗ್ತಿದ್ರೆ ಅದು ಪಾಸಿಟಿವ್ ಆಗುತ್ತೆ. ಅಥವಾ ಬೇರೆ ರೀತಿಯ ಉದ್ದೇಶ ಇದ್ದರೆ ಅದು ಎಲ್ಲರ ಕಡೆ ಜಟಾಪಟಿಗೆ ಒಂದು ವೇದಿಕೆ ಆಗ್ತಕ್ಕಂಥ ಸಾಧ್ಯತೆಗಳು ಕೂಡ ಇದೆ. ಓಕೆ, ಧನ್ಯವಾದ ಆನಂದ್ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.